ಕರ್ನಾಟಕ ಏಡ್ಸ್ ನಿಯಂತ್ರಣ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಸಂಸ್ಥೆ ಚಿತ್ರದುರ್ಗ, ಐಸಿಟಿಸಿ ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಹಟ್ಟಿ ಹಾಗೂ ಗಡಿನಾಡು ಕನ್ನಡಿಗರ ಸಾಂಸ್ಕೃತಿಕ ಕಲಾ ತಂಡ ಸಹಯೋಗದೊಂದಿಗೆ ಏಡ್ಸ್ ಬಗ್ಗೆ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಎಚ್ಐವಿ ಬಗ್ಗೆ, ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮವನ್ನು ಆಪ್ತ ಸಮಾಲೋಚಕಿ ಕೆಬಿ ಸುಧಾ ರಂಗಸ್ವಾಮಿ ತಮಟೆ ಬಾರಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಚ್ಐವಿ ರೋಗಪೀಡಿತ ವ್ಯಕ್ತಿಗಳನ್ನು ಸಮಾಜವು ಕೀಳರಿಮೆ ಭಾವನೆಯಿಂದ ಕಾಣಬಾರದು. ಎಚ್ಐವಿ ರೋಗಿಯನ್ನು ಮಾತನಾಡಿಸಿದರೆ ನಮಗೂ ರೋಗ ಹರಡುತ್ತದೆ, ಇವರನ್ನು ಮುಟ್ಟಬಾರದು ಎಂಬ ಭಾವನೆ ಬಿಡಬೇಕು. ಅವರು ಮನುಷ್ಯರೇ, ಅವರನ್ನು ಸಂತೈಸುವುದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ. ಎಚ್ಐವಿ ಏಡ್ಸ್ ಯಾವ ರೀತಿ ಹರಡುತ್ತೆ, ಇದನ್ನು ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಜಾಗೃತಿ ಜಾಥಾದ ಬೀದಿ ನಾಟಕದ ತಂಡದ ಡಿ ಸಿದ್ದಪ್ಪ, ಎಚ್ ಹನುಮಂತಪ್ಪ, ಲಲಿತಮ್ಮ, ಸಾವಿತ್ರಮ್ಮ, ಕೆಂಚಪ್ಪ, ದೇವರಾಜ್, ಚೌಡಪ್ಪ, ಮಾಂತೇಶ್ ಹಾಗೂ ಆಶಾ ಕಾರ್ಯಕರ್ತೆಯರಾದ ಪಾರಿಜಾತ, ಮಂಗಳ, ಶಿವರುದ್ರಮ್ಮ, ಆಶಾ ಇವರುಗಳು ಭಾಗವಹಿಸಿದ್ದರು. ಅದೇ ಮನೆಯಿಂದ ಬಂದಿದ್ದೀನೀಗ. ಈ ದುರಂತ ನನ್ ಕಣ್ಣಾಗ ಯಾಕೆ ನೋಡಿದೆ ಅಂತ ನನಗೆ ಬೇಜಾರಾಗ್ತೈತೆ. ನಮ್ ಟೈಮ್ ಸರಿ ಇಲ್ಲ, ಭಾಗವಂತ ಎಲ್ಲ ದಾರಿ ತಪ್ಪಿಸ್ಬಿಟ್ಟು ಒಂದೇ ಇವಿ. ಅದ್ರ ಅಂತದಲ್ಲ ನೋಡಿ, ಹಂಗ ನೆಗದು ಬಿದ್ಬಿಟ್ಟಲ್ಲ ಯಾಕೆ? ಅದು ಹೆಚ್ಚಂದ್ರೆ ಇಮ್ಯೂನು ಇನಿಯೋ ವೈರಸ್ ಅಂತಕ್ಕಂಥ ಒಂದು ಕಾಯಿಲೆ ಕಣಪ್ಪ ಅದು. ಅದು ರೋಗ ಅಲ್ಲ, ಅದು ಒಂದು ಸೋಂಕು. ಅದು ಏನಕತ್ತೆ ಅಂದ್ರೆ, ಆ ಸೋಂಕು ನಿನಗೇನಾದ್ರು ತಗುಲ್ತಾರಪ್ಪ ಅಂದ್ರೆ ನಿನ್ನ ರೋಗ ನಿರೋಧಕ ಶಕ್ತಿ ನಿನ್ನ ದೇಹದಾಗ ಎಲ್ಲ ಹೊರಹಾಕಿ ನಿನ್ನ